ಎಲ್ರಿಗೂ ನಮಸ್ತೆ. ನಾನು ಡಾಕ್ಟರ್ ಹರೀಶ್ ಗೌಡ ಎನ್ ಎಸ್ ಅಂತ, ಚರ್ಮರೋಗ ಮತ್ತು ಲೈಂಗಿಕ ರೋಗ ತಜ್ಞ ಮತ್ತು ಕಾಸ್ಮೆಟಾಲಜಿಸ್ಟು. ನಾನು ಈ ಈ ತಿಂಗಳು 23ನೇ ತಾರೀಕಿಂದ ಸಿರಾದಲ್ಲಿ ನಮ್ಮ ಪ್ರಜ್ಞಾ ಸ್ಕಿನ್ ಕೇರ್ ಏರ್ ಕಾಸ್ಮೆಟಾಲಜಿ ಕ್ಲಿನಿಕ್ಕಿಗೆ ಬರ್ತಾಯಿದ್ದೀನಿ. ಇದು ನಮ್ಮ ಸಿದ್ದೇಶ್ವರ ಮೆಡಿಕಲ್ಸ್ ಜೊತೆ ಟೈಅಪ್ ಆಗಿರುತ್ತೆ. ಇಲ್ಲಿ ನಾನು ವಾರಕ್ಕೆ ಒಮ್ಮೆ ಅಂದರೆ ಭಾನುವಾರ ದಿವಸ ಬರ್ತೀನಿ. ನಂದು ವಿದ್ಯಾಭ್ಯಾಸ ಬಂದ್ಬಿಟ್ಟು ಕೆಂಪೇಗೌಡ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಾದ ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯದಿಂದ MD ಪದವಿ ಮತ್ತು DNB ಪದವಿಯನ್ನು ಪಡೆದಿರುತ್ತೇನೆ. ಇಲ್ಲಿ ಮೇಯ್ನಾಗಿ ಇಲ್ಲಿ ಸಿರಾಗ್ ಬರೋದೇನಂತಂದರೆ, ನಾವು ಚರ್ಮರೋಗದಲ್ಲಿ ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಕಾಮನಾಗಿ ಏನು ಕಾಯಿಲೆಗಳು ಬರ್ತವೆ ಚರ್ಮರೋಗದಲ್ಲಿ ಅಂತಂದರೆ, ಊಟದಾಗಿಂದ ವಯಸ್ಸಾಗೋವರೆಗೂ ಸಹಜವಾಗಿ ಕಾಮನಾಗಿ ಮಕ್ಕಳು ಬರೋಂಥದ್ದು ರಕ್ತನಾಳ ಉಬ್ಬಿರೋಂಥದ್ದಾಗ್ಬೋದು, ಅಥವಾ ಬಿಳಿ ಮಚ್ಚೆಗಳಿರೋವಂಥದ್ದು, ಡ್ರೈ ಸ್ಕಿನ್ ಇರೋವಂಥದ್ದು. ಇದನ್ನು ಹಂಗೆ ವಯಸ್ಸಾಗ್ತಾ ಆಗ್ತಾ ಕಾಮನಾಗಿ ಹದಿಹರೆಯದಲ್ಲಿ ಮೊಡವೆ ಆಗೋವಂಥದ್ದು, ಅಥವಾ ಕಲೆಗಳು ಬಂಗಾಗುವಂಥದ್ದು, ಬಿದ್ದು ಏಟಾಗಿ ಕಲೆಗಳಾಗಿ ಹೋಗದೇ ಇರೋವಂಥದ್ದು, ಗಾಯದ ಗುರುತುಗಳು, ಇದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡ್ತೀವಿ. ಆಮೇಲೆ ಸಹಜವಾಗಿ ಗಂಡು ಮಕ್ಕಳಲ್ಲಿ ಕಂಡು ಬರೋವಂಥ ಏರ್ ಫಾಲು ಅಂದರೆ ಮೇಲ್ ಆ್ಯಂಡ್ರೋಜೆನಿಕ್ ಅಲೋಪೇಶಿಯಾ ಅಂತ ಹೇಳ್ತೀವಿ, ಅದಕ್ಕೆ ಟ್ರೀಟ್ಮೆಂಟ್ ಕೊಡೋವಂಥದ್ದು. PRP ಮಾಡೋವಂಥದ್ದು ಆಗ್ಬೋದು. ಅದಕ್ಕೆ ಇಲ್ಲಾಂದರೆ ಇನ್ಫೆಕ್ಷನ್ಸ್ ಆಗಿ ಕಾಮನಾಗಿ ಮಕ್ಕಳು ಕಂಡು ಬರೋವಂಥ ಸ್ಕೇಬೀಸು, ಮತ್ತು ವೈರಲ್ ಇನ್ಫೆಕ್ಷನ್ಗಳು, ಮತ್ತು ದೊಡ್ಡವ್ರಲ್ಲಿ ಕಂಡು ಬರೋಂಥ ಬೇರೆ ಬೇರೆ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗ್ಬೋದು, ವೈರಲ್ ಇನ್ಫೆಕ್ಷನ್ಸ್ ಆಗ್ಬೋದು. ಇದಕ್ಕೆಲ್ಲ ಕೂಡ ನಮ್ಮಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಆಮೇಲೆ ಸಹಜವಾಗಿ ನಮ್ಮ ಏನಂತ ಹೇಳ್ತೀವಿ, ಬೇರೆ ಬೇರೆ ಕಾಯಿಲೆಗಳಾಗ್ಬೋದು. ಯಾವ ಥರ ಅಂತಂದರೆ ಸೋರಿಯಾಸಿಸ್ಸು, ತೊನ್ನು ರೋಗ, ಅದು ಬಿಟ್ಟರೆ ನಮ್ಮ ಅಟೋಪಿ ಡರ್ಮಟೈಟಿಸ್ ಅಂತ ಹೇಳ್ತೀವಿ, ಒಣ ತ್ವಚೆ, ಇದಕ್ಕೆ ಕೂಡ ನಮ್ಮಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಇದ್ರ ಜೊತೆಗೆ ನಾವು ಕಾಸ್ಮೆಟಾಲಜಿ ಕೂಡ ನಾವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಇಲ್ಲಿ. ಅಂದರೆ ಕೆಮಿಕಲ್ ಪೀಲ್ ಮಾಡೋವಂಥದ್ದು, ಕೂದಲು ಉದುರೋದಕ್ಕೆ PRP ಮಾಡೋವಂಥದ್ದು, ಜೊತೆಗೆ ಯಾವ್ದಾದ್ರು ನರುಳ್ಳಿ ಇದ್ದರೆ ಅಥವಾ ಸ್ಕಿನ್ ಟ್ಯಾಕ್ಸ್ ಏನಾದರೂ ಆಗಿದ್ದರೆ ಅದನ್ನು ನಾವು ಎಲೆಕ್ಟ್ರೋಕಾಟ್ರಿ ಮಿಷಿನಲ್ಲಿ ತೆಗೆಯುವಂಥದ್ದು. ಇದ್ರ ಜೊತೆಗೆ ನಮ್ಮದು ಈ ಮೈಕ್ರೋಸ್ಕೋಪಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಇದು ನಮ್ಮದು ಮಿಷಿನ್ ಇದ್ದು ಡರ್ಮೋಸ್ಕೋಪ್ ಅಂತ ಅಂದ್ಬಿಟ್ಟು, ನಮ್ಮ ಬರೀ ಕಣ್ಣಿಗೆ ಕಾಣದೇ ಇರೋಂಥ ಪಿಗ್ಮೆಂಟೇಷನ್ ಆಗ್ಬೋದು, ಅಥವಾ ಸಣ್ಣ ಸಣ್ಣ ಇದುಗಳು ಇದ್ರಲ್ಲಿ ಕಾಣಿಸ್ತದೆ. 10x ಝೂಮ್ ಆಗಿ ಕಾಣಿಸ್ತದೆ. ಇದು ಅತ್ಯಾಧುನಿಕ ಮಿಷಿನ್ ಇದೆ. ಇದರಲ್ಲಿ ನೋಡಿ ನಾವು ಕಾಯಿಲೆನ ಕನ್ಫರ್ಮ್ ಮಾಡ್ಕೊಳೋವಂಥದ್ದು. ಆಮೇಲೆ ಡೌಟ್ ಇದ್ದರೆ ಅದಕ್ಕೆ ಬಯಾಪ್ಸಿ ಬೇಕಾದ್ರೆ ಬಯಾಪ್ಸಿನ ಮಾಡೋವಂಥದ್ದು. ಇದನ್ನೆಲ್ಲ ನಾವು ಇಲ್ಲಿ ಸೆಂಟ್ರಲ್ಲಿ ಮಾಡ್ತಾ ಇದ್ದೀವಿ. ಈ ಸಿರಾ ತಾಲೂಕಿನ ಜನತೆ ಇದ್ರದ್ದು ಸದುಪಯೋಗ ಪಡಿಸ್ಕೊಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಕಾಮನ್ ಆಗಿಂತ ಅದೇ ಏರಿಯಾದಲ್ಲಿ ಮೊಡವೆ ಕಂಡು ಬರೋಂಥದ್ದು. ಅದು ಬಿಟ್ಟರೆ ಅದರಿಂದ ಉಂಟಾಗೋ ಕಲೆಗಳು. ಇವಾಗ ಇತ್ತೀಚಿನ ದಿನದಲ್ಲಿ ಕಾಸ್ಮೆಟಾಲಜಿ, ಇವಾಗ ಆನ್ಲೈನಲ್ಲಿ ಜನಕ್ಕೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಿರೋದಿಲ್ಲ. ಯಾವುದಾದ್ರು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಆ ಕ್ರೀಮ್ ಯೂಸ್ ಮಾಡಿದೆ, ಈ ಕ್ರೀಮ್ ಯೂಸ್ ಮಾಡ್ತಾರೆ, ಮುಖ ಡ್ಯಾಮೇಜ್ ಮಾಡ್ಕೊಂಡು ಬರ್ತಾರೆ. ಅದನ್ನು ಯಾವ ಥರ ಯೂಸ್ ಮಾಡಬೇಕು, ನಾವು ನಾರ್ಮಲ್ ರೋಟೀನ್ ಕೇರ್ಗೆ ಆಗ್ಬೋದು, ಜನಕ್ಕೆ ಅಷ್ಟು ಮಾಹಿತಿ ಇರೋದಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಬರೋದೆಲ್ಲ ನಿಜ ಅಂತ ಅಂದ್ಕೊಂಬಿಟ್ಟು ಈಗಿನ ಜನತೆ ಯಾವುದಾದ್ರು ಕ್ರೀಮ್ ಯೂಸ್ ಮಾಡಿ ಮುಖ ಡ್ಯಾಮೇಜ್ ಮಾಡ್ಕೊತಾರೆ. ಅಲ್ಲಿಂದ ಹಿಡಿದು ನಾವು ತ್ವಚೆನ ಯಾವ ಥರ ಮೇಂಟೈನ್ ಮಾಡಬೇಕು, ಯಾವ ಕಾಲಕ್ಕೆ ಯಾವ ಕ್ರೀಮ್ ಯೂಸ್ ಮಾಡಬೇಕು. ಇವಾಗ ಚಳಿಗಾಲದಲ್ಲಿ ಬಂದರೆ ತ್ವಚೆ ಆರೈಕೆ ಬೇರೆ ಥರ ಇರುತ್ತೆ, ಬೇಸಿಗೆಗಾಲಕ್ಕೆ ಬಂದರೆ ತ್ವಚೆ ಆರೈಕೆ ಬೇರೆ ಥರ ಮಾಡ್ಕೊಬೇಕಾಗುತ್ತೆ. ಇವಾಗ ಚಳಿಗಾಲಕ್ಕೆ ಯಾವ ಥರ ಕ್ರೀಮ್ ಯೂಸ್ ಮಾಡಬೇಕು, ಏನು ಯೂಸ್ ಮಾಡಬೇಕು, ಯಾವ ಥರ ಯೂಸ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ತ್ವಚೆಗೆ ಯಾವುದು ಸೂಕ್ತವಾದೋ. ಎಲ್ಲರ ತ್ವಚೆನೂ ಒಂದೇ ಥರ ಇರೋದಿಲ್ಲ, ಪ್ರತಿಯೊಬ್ಬರು ತ್ವಚೆ ಒಂದೊಂದು ಥರ ಡಿಫ್ರೆನ್ಸ್ ಇರುತ್ತೆ. ನಿಮ್ಮ ತ್ವಚೆಗೆ ಸೂಕ್ತವಾದಂಥ ಕ್ರೀಮು ಮತ್ತು ಯಾವುದು ಸ್ಕಿನ್ ಮೇಂಟೆನೆನ್ಸ್ಗೆ ಯಾವ್ದು ಬೇಕಾಗುತ್ತೆ ಆ ಥರ ಟ್ರೀಟ್ಮೆಂಟ್ನ ನಾವು ಮಾಡಿಕೊಡ್ತೀವಿ. ಪರ್ಸನಲೈಸ್ಡ್ ಟ್ರೀಟ್ಮೆಂಟ್ನ ನಾವು ಕೊಡ್ತೀವಿ. ಸರ್, ಇತ್ತೀಚಿನ ದಿನಗಳಲ್ಲಿ ಯೂತ್ಸ್ ಆಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಈ ಆನ್ಲೈನ್ ಸಿಗ್ತಕ್ಕಂಥ ಪ್ರಾಡಕ್ಟ್ನ ಬೈ ಮಾಡೋದು, ತಕ್ಷಣ ಆಗಿರ್ಬೋದು, ಈ ಥರ ಎಲ್ಲ ಮಾಡ್ತಾ ಇದ್ದೀವಿ. ಕೆಲವೊಬ್ಬರಿಗೆ ಮುಖದಲ್ಲಿ ಲಕ್ಷಣಗಳು ಚೆನ್ನಾಗಿರ್ತದೆ. ಯೂತ್ಸ್ಗೆ ಇಲ್ಲಿ ಯಾವ ಥರ ಫೆಸಿಲಿಟೀಸ್ ಇರುತ್ತೆ? ಇವಾಗ ಫಾರ್ ಎಕ್ಸಾಂಪಲ್ ಏನಂತ ಹೇಳ್ತೀನಿ ಅಂತಂದರೆ, ಇವಾಗ ಸ್ಟಿರಾಯ್ಡ್ ಹಚ್ಬಿಡ್ತಾರೆ. ಇವಾಗ HH ಲೈಟ್ ಆಗ್ಬೋದು ಅಂದರೆ ಕೆಲವೊಂದು ಪ್ರಾಡಕ್ಟ್ ಹೆಸರು ತೊಗೊಬಾರ್ದು. ಅಂದರೆ ತೊಗೊಂಡ್ರೆ ಇದರಲ್ಲಿ ಸ್ಟಿರಾಯ್ಡ್ ಕ್ರೀಮ್ಗಳು ಇರ್ತವೆ, ಬಿಳಿ ಆಗಲಿ ಅಂತ ಅಂದ್ಬಿಟ್ಟು ಹಚ್ಬಿಟ್ಟು ಮುಖ ಡ್ಯಾಮೇಜ್ ಮಾಡ್ಕೊಂಡ್ಬರ್ತಾರೆ. ಬಿಸಿಲುವರೆ ತುಂಬ ಮುಖ ಉರಿಯೋಂಥದ್ದು, ರೆಡ್ ಆಗೋಂಥದ್ದು, ಅನವಶ್ಯಕ ಕೂದಲುಗಳು ಬರೋವಂಥದ್ದು, ಈ ಥರದ್ದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇರೋದು. ಅವರಿಗೆ ನಾವು ಫಸ್ಟು ಹೇಳ್ತೀವಿ ಯಾವ ಥರ ಯೂಸ್ ಮಾಡಬೇಕು, ಏನು ಮಾಡಬೇಕು, ಏನು ತಪ್ಪು ಮಾಡಿದ್ರೆ ಅವ್ರಿಗೆ ತಿದ್ದಿ ಇದು ಮುಂದೆ ಮಾಡಬೇಡಿ ಅಂತೇಳಿ ಅವರಿಗೆ ಕೆಲವೊಂದು ನಮ್ಮ ಕಡೆಯಿಂದ ಯಾವ ಥರ ಕ್ರೀಮ್ಸ್ ಕೊಟ್ಬೋದು, ಏನು ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ತ್ವಚೆನ ಸರಿ ಮಾಡೋವಂಥದ್ದು, ಇದನ್ನು ನಾವು ಮಾಡ್ತೀವಿ. ಸರ್, ಇತ್ತೀಚಿನಲ್ಲಿ ಮಧುಮೇಹ ಹೌದು ಎಷ್ಟೋ ಸಲ ಮಧುಮೇಹಗಳಿಂದ ಕೂಡ ಚರ್ಮದ ಕಾಯಿಲೆ ಬರ್ತಾರೆ. ಹೌದು. ಅದ್ರ ಬಗ್ಗೆ ಯಾವ ಥರ ಟ್ರೀಟ್ಮೆಂಟ್ಸ್? ಮಧುಮೇಹದಲ್ಲಿ ಕೆಲವೊಬ್ಬರಿಗೆ ನಾನು ಹೇಳ್ದಂಗೆ ಸ್ಕಿನ್ ಟ್ಯಾಕ್ಸ್ ಅಂತ ಹೇಳ್ತೀವಿ, ನರುಳಿಗಳು, ಅದು ಜಾಸ್ತಿ ಆಗೋವಂಥದ್ದು. ಆಮೇಲೆ ಕಪ್ಪು ಆಗೋವಂಥದ್ದು, ಕುತ್ತಿಗೆ ಪಕ್ಕದಲ್ಲಿ, ಕಂಕ್ಲು ಸಂದಿನಲ್ಲಿ, ತೊಡೆನಲ್ಲಿ ಮತ್ತು ಮಂಡ್ಯದ ಕೆಳಗಡೆ ಎಲ್ಲ ಕಪ್ಪಾಗೋದು ನಿಂತಿರ್ತದೆ.
ನಾವು ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳೋ ಜೊತೆಗೆ ಇದನ್ನು ನಾವು ಹೆಂಗೆ ರಿವರ್ಟ್ ಮಾಡ್ಬೋದು, ವಾಪಸ್ ಅದನ್ನು ಹೆಂಗೆ ನಾರ್ಮಲಾಗಿ ಕಳಿಸ್ಬೋದು, ಆಮೇಲೆ ಸುಕ್ಕಾಗೋಂಥ ಚರ್ಮಗಳು ಇವೆಲ್ಲ ಜಾಸ್ತಿ ಆಗ್ತದೆ, ಅದನ್ನು ನಾವು ಹೆಂಗೆ ವಾಪಸ್ ಇದು ಮಾಡ್ಬೋದು, ನಾರ್ಮಲ್ ಹೆಂಗೆ ಕಾಣಿಸೋದಕ್ಕೆ ಏನು ಮಾಡ್ಬೋದು. ಆಮೇಲೆ ಕಾಲಲ್ಲಿ ಕೆಲವೊಂದ್ಸಲಿ ಗಂಟು ಗುಳ್ಳೆಗಳ ಥರ ಆಗ್ತದೆ, RPC ಅಂತ ಹೇಳಿ ರಿಯಾಕ್ಟಿವ್ ಪ್ರೊಫಿಟ್ ಕಾಲೇಜಿನಸ್ ಅಂತ ಹೇಳ್ತೀವಿ. ಏನಾದರೂ ಕಿಡ್ನಿ ಪ್ರಾಬ್ಲಮ್ ಆದರೆ ಶುಗರಿಂದ ಆ ಥರದ್ದೆಲ್ಲ ಬರ್ತದೆ. ಆಮೇಲೆ ಕಪ್ಪು ಕಲೆಗಳು ಆಗ್ತದೆ ಕಾಲಲ್ಲಿ ಶುಗರ್ ಕಂಟ್ರೋಲ್ ಇಲ್ಲೇ ಇದ್ದಾಗ. ಅದನ್ನು ನಾವು ಅಲಾಂಗ್ ವಿತ್ ಶುಗರ್ ಕಂಟ್ರೋಲ್ ನಾವು ಯಾವ ಥರ ಅದನ್ನು ರಿವರ್ಟ್ ಮಾಡಬೇಕು, ಯಾವ ಥರ ತ್ವಚೆ ಆರೈಕೆ ಮಾಡ್ಕೋಬೇಕು ಅಂತೇಳಿ ನಮ್ಮಲ್ಲಿ ಸಲಹೆ ಮತ್ತು ಸೂಚನೆಗಳನ್ನ ಕೊಡ್ತೀವಿ. ಇಸ್ಕೋ ಅನ್ನೋದು ಇತ್ತೀಚೆಗೆ ಜಾಸ್ತಿ ಕಾಣ್ತಾ ಇರುತ್ತೆ, ಎಸ್ಪೆಷಲಿ 40-45 ಏಜಸ್ ಅಲ್ಲಿ. ಆ ಇಸ್ಕೋ ಏನ್ ಸರ್, ಅದು ಏನು ಖಂಡಿತ ವಾಸಿ ಆಗದೆ ಯಾವ ಥರ ಸರ್? ಖಂಡಿತ ಇದು ಇಸ್ಬು ಅಥವಾ ಎಕ್ಸಿಮಾ ಅಂತ ಹೇಳ್ತೀವಿ. ಇದು ಒಂದು ಪರ್ಟಿಕ್ಯುಲರ್ ಕಾರಣದಿಂದ ಬರಲ್ಲ, ಹತ್ತಾರು ಕಾರಣ ಇರುತ್ತೆ. ಒಂದು ಚರ್ಮ ಒಣ ತ್ವಚೆಯಿಂದ ಆಗ್ಬೋದು, ಅಥವಾ ವ್ಯಾರಿಕೋಸ್ ವೆಯಿನ್ಸ್ ಇದ್ರೂ ಕೂಡ ಇಸ್ಬು ವೆನಸ್ ಸ್ಟೇಸಿಸ್ ಎಕ್ಸಿಮಾ ಅಂತ ಹೇಳ್ತೀವಿ. ಅದು ಬಿಟ್ಟರೆ ವಯಸ್ಸಾದವರಲ್ಲಿ ಝಿರೋಟಿಕ್ ಎಕ್ಸಿಮಾ ಅಂತ ಹೇಳ್ತೀವಿ, ತ್ವಚೆ ಒಣಗೋಂಥದ್ದು. ಇದನ್ನು ನೀವು ತ್ವಚೆನ ಮೇಂಟೈನ್ ಮಾಡಿದ್ರೆ 100% ಅದು ಕಂಟ್ರೋಲಿಗೆ ಬರ್ತದೆ. ಆಮೇಲೆ ಸ್ಟ್ರೆಸ್ಸು ಮೋಸ್ಟ್ ಕಾಮನ್ ಆಗಿ ಈಗಿನ ಕಾಲದಲ್ಲಿ ಯೂತ್ಸಲ್ಲಿ ಮಿಡಲ್ ಏಜಲ್ಲಿ ಸ್ಟ್ರೆಸ್ಸಿಂದ ಕಾಮನ್ ಆಗಿ ಎಕ್ಸಿಮಾ ಅಂತ ಜಾಸ್ತಿ ಆಗ್ತಾರಂಥದ್ದು. ಖಂಡಿತ ಕಡಿಮೆ ಆಗ್ತದೆ. ನಾವು ಕೊಡೋ ಕ್ರೀಮ್ಗಳನ್ನ ಕರೆಕ್ಟಾಗಿ ಮೇಂಟೈನ್ ಹಚ್ಕೊಂಡು ಕಡಿಮೆ ಮಾಡ್ಕೊಂಡಾದ್ಮೇಲೆ ನಮ್ಮ ಹತ್ರ ಫಾಲೋಪಿಗೆ ಬಂದು ಮೇಂಟೆನೆನ್ಸ್ ಮಾಡಿದ್ರೆ 100% ಕಂಟ್ರೋಲ್ ಇಟ್ಕೊಬೋದು. ಅದೇ ಥರ ಸೋರಿಯಾಸಿಸ್ಗೆ ನೀವೆಲ್ಲೇ ಹೋದರೂ ಕೂಡ ಕೆಲವೊಂದು ಅಡ್ವರ್ಟೈಸ್ಮೆಂಟ್ ನೋಡಿರ್ಬೋದು ನೀವು, 100% ನಾನು ವಾಸಿ ಮಾಡ್ತೀನಿ ಮತ್ತೆ ಸೋರಿಯಾಸಿಸ್ ಬರೋದಿಲ್ಲ ಅಂತ. ಖಂಡಿತ ಸುಳ್ಳು. ಇವಾಗ ಒಂದ್ಸಲಿ ಶುಗರ್ BP ಬಂದಮೇಲೆ ಮತ್ತೆ ಯಾವತ್ತು ಬರ್ದಿರೋ ಥರ ಮಾಡೋಕ್ಕಾಗತ್ತಾ? ಇಲ್ಲ ಅಲ್ವಾ? ಅದೇ ಥರ ಕೂಡ ಸ್ಕಿನ್ನಲ್ಲಿ ಸೋರಿಯಾಸ್ ಅನ್ನೋದು ಇತ್ತು. ಅಂದರೆ ಕೆಲವು ನಾವು ಟ್ರೀಟ್ಮೆಂಟ್ನ ಕೊಟ್ಟಾಗ ಕಂಟ್ರೋಲಿಗೆ ಬರ್ತದೆ. ಕಂಟ್ರೋಲಿಗೆ ಬಂದಮೇಲೆ ನೀವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಅದು ಹೆಂಗೆ ಮಲ್ಟಿ ಫ್ಯಾಕ್ಟರ್ ಇಲ್ಲದು ಸೋರಿಯಾಸ್ ಅಂಥದ್ದು. ಸೀಸನಲ್ ವೇರಿಯೇಷನ್ ಇರ್ತದೆ, ಚಳಿಗಾಲದಲ್ಲಿ ಜಾಸ್ತಿ ಆಗೋಂಥದ್ದು ಇರ್ಬೋದು. ಆಮೇಲೆ ಗಂಡು ಮಕ್ಕಳಲ್ಲಿ ಸ್ಮೋಕಿಂಗ್ ಡ್ರಿಂಕ್ಸ್ ಮಾಡೋದು ಜಾಸ್ತಿ ಆಗ್ತದೆ, ಇಲ್ಲ ಸ್ಟ್ರೆಸ್ ತೊಗೊಂಡ್ರೆ ಜಾಸ್ತಿ ಆಗ್ತದೆ, ಇಲ್ಲ ಇನ್ಫೆಕ್ಷನ್ ಬಂದರೆ ಜಾಸ್ತಿ ಆಗ್ತದೆ. ಈ 10 ಕಾರಣಗಳಿಂದ ಜಾಸ್ತಿ ಆಗೋದು ಇರ್ತದೆ. ನಾನು ಅದು ಬಿಟ್ಬಿಟ್ಟು ನಾನು ಒಂದೇ ಸಲ ನಾನು ಕಡಿಮೆ ಮಾಡಿಕೊಟ್ಬಿಡ್ತೀನಿ ಮತ್ತೆ ಬರೋದಿಲ್ಲ, ಸುಳ್ಳು ಆಶ್ವಾಸನೆಗೆ ಬಲಿಯಾಗಿ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಂಬೇಡಿ. ಆದಮೇಲೆ ಇವರು ಕೊಡೋ ಕೆಲವೊಂದು ಕಡೆ ಬೇರೆ ಬೇರೆ ಆಲ್ಟರ್ನೇಟಿವ್ ಮೆಡಿಸಿನ್ಸ್ಗೆ ಹೋಗ್ತಾರೆ, ಅಲ್ಲಿ ಮತ್ತೆ ಬರೋದಿಲ್ಲ ಅಂತ ಹೇಳ್ತಾರೆ. ಅಲ್ಲೇನಾಗ್ತದೆ, ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಅಂತ ಅಂದಾಗ ಹೋಮಿಯೋಪತಿ ಮತ್ತೊಂದು ಮಗದೊಂದು ಆಗ್ಬೋದು, ನಾನು ಮತ್ತೆ ಬರೋಲ್ಲ ಅಂತ ಹೇಳ್ತಾರೆ. ಅದ್ರಲ್ಲಿ ಏನು ಕೊಡ್ತಾರೆ ಅಂತ ಅಂದ್ಬಿಟ್ಟು ಯಾರು ಲೇಬಲ್ ಕೂಡ ಕೊಡೋದಿಲ್ಲ. ಬಟ್ ನಾವು ಹೇಳ್ತೀವಿ ಈ ಮೆಡಿಸಿನ್ಸ್ ತಗೊಂಡ್ರೆ ಈ ಥರ ನಿಮಗೆ ಪ್ರಾಬ್ಲಮ್ ಆಗ್ಬೋದು, ಈ ಥರ ಪ್ರಾಬ್ಲಮ್ ಅಂತ ಬಂದು ತೋರಿಸಿ ಅಂತ. ಒಂದು ಮೆಡಿಸಿನಲ್ಲಿ ಏನಾದರೂ ಎಫೆಕ್ಟ್ ಇದೆ ಅಂತಂದರೆ ಸೈಡ್ ಎಫೆಕ್ಟ್ ಕೂಡ ಅಷ್ಟೇ ಪ್ರಮಾಣದಲ್ಲಿ ಇರ್ತದೆ. ನಾವು ಅದು ಜನಕ್ಕೆ ತಿಳಿಸಿ ಮುಂಚೆನೇ ಹೇಳ್ತೀವಿ, ಈ ಥರ ಸೈಡ್ ಎಫೆಕ್ಟ್ ಅನ್ನೋ ಹತ್ರ ಬಂದು ಕಾಣಿ, ಇದನ್ನು ನಾವು ರಿವರ್ಟ್ ಮಾಡ್ಬೋದು ಅಂತೇಳಿ. ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಏನಾಗುತ್ತೆ, ಆ ಥರ ಸೈಡ್ ಎಫೆಕ್ಟ್ಸ್ ಏನಾಗೋದಿಲ್ಲ, ಪೂರ್ತಿ ಗುಣ ಆಗುತ್ತೆ ಅಂತ ಸುಳ್ಳು ಭರವಸೆಗಳನ್ನು ಕೊಡ್ತಾರೆ. ಖಂಡಿತ ಅದಕ್ಕೆ ಮೋಸ ಹೋಗಬೇಡಿ, ಅದು ತಪ್ಪೋದು. ನಮ್ಮಲ್ಲಿ ನಾವು 100% ಗುಣ ಮಾಡಿಕೊಡ್ತೀವಿ. ಬಟ್ ಎಕ್ಸರ್ಬೇಷನ್ಸ್ ಇರ್ತದೆ, ಯಾವುದೋ ಒಂದು ಕಡೆ ಯಾವುದೋ ಒಂದು ಟೈಮಲ್ಲಿ ಜಾಸ್ತಿ ಆಗೋದು, ಮತ್ತು ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಕಡಿಮೆ ಆಗೋದು, ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗಬೇಕಾಗ್ತದೆ. ಸೊ ನಿಮ್ಗೆ ಏನಾದ್ರು ಸೋರಿಯಾಸಿಸ್ ಕಂಟ್ರೋಲ್ ಆಗ್ತಿಲ್ಲ ಅಂತಂದರೆ ಬಂದು ನಮ್ಮನ್ನು ಭೇಟಿ ಮಾಡಿ, ಅದನ್ನು ಹೆಂಗೆ ನಾವು ಕಂಟ್ರೋಲ್ ಮಾಡ್ಕೊಬೇಕು, ಯಾವ ಥರ ನಿಮ್ಮ ತ್ವಚೆನ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತೇಳಿ ನಾನು ನಿಮಗೆ ಸಲಹೆಯನ್ನು ಮಾಡ್ತೀನಿ. ಸರ್, ಶಿರಾ ಅಂದರೆ ಬಯಲು ಸೀಮೆ, ಜಾಸ್ತಿ ಬಿಸಿಲುಗಾಡಿನ ಪ್ರದೇಶ, ಯಥೇಚ್ಛವಾಗಿ ಬಿಸಿಲೇ ಜಾಸ್ತಿ, ಡಸ್ಟ್ ಜಾಸ್ತಿ. ಇದರಿಂದ ಸ್ಕಿನ್ ಯಾವ ಥರ ನೀವು ಇದು ಮಾಡ್ಬೋದು ಸರ್? ಏನಾಗುತ್ತೆ ಅಂತಂದರೆ ಬಿಸಿಲಿದು ಜಾಸ್ತಿ ಇದ್ದಾಗ ತ್ವಚೆ ಕಪ್ಪಾಗೋಂಥದ್ದು, ಮತ್ತು ಫೋಟೋಡರ್ಮೈಟಿಸ್ ಅಂತ ಹೇಳ್ತೀವಿ, ಕಪ್ಪಾಗಿ ಗುಳ್ಳೆಗಳಾಗೋವಂಥದ್ದು. ಬಿಸಿಲು ಹೋದ ತಕ್ಷಣ ಕೆಲವೊಬ್ರಿಗೆ ಅಲರ್ಜಿ ಆಗಿ ರೆಡ್ನೆಸ್ ಆಗಿಬಿಡ್ತದೆ. ಅವರಿಗೆ ನಾವು ಸೂರ್ಯನಿಂದ ಹೇಗೆ ಪ್ರೊಟೆಕ್ಷನ್ ತೊಗೊಬೇಕು ಅಂತೇಳಿ ಬರೀ ಸನ್ಸ್ಕ್ರೀನ್ ಯೂಸ್ ಮಾಡೋದು ಒಂದೇ ಇಲ್ಲ, ಸನ್ಸ್ಕ್ರೀನ್ ಜೊತೆಗೆ ಬೇರೆ ಏನೇನು ಮೆಜರ್ಸ್ ತೊಗೊಬೋದು, ಹ್ಯಾಟ್ ಯೂಸ್ ಮಾಡೋವಂಥದ್ದು, ಅಂಬ್ರೆಲಾ ಯೂಸ್ ಮಾಡೋವಂಥದ್ದು, ಆಚೆ ಹೋದ ಪೂರ್ತಿ ಬಟ್ಟೆ ಹಾಕೋವಂಥದ್ದು, ಈ ಥರದ್ದೆಲ್ಲ ನಾವು ಜನಕ್ಕೆ ಇನ್ಫಾರ್ಮೇಷನ್ ಕೊಟ್ಟಾಗ ಅವ್ರು ಅದನ್ನು ಫಾಲೋ ಮಾಡ್ತಾರೆ, ಅವಾಗ ಕಡಿಮೆ ಆಗ್ತದೆ. ಆಮೇಲೆ ತುಂಬ ಸುಡೋ ಬಿಸಿಲಿನಲ್ಲಿ ಕೆಲಸ ಮಾಡೋದು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳೋದು. ಆಮೇಲೆ ಕೆಲವರು ಹೆಣ್ಮಕ್ಳುಗಳು ಬಿಸಿಲಲ್ಲಿ ಬಟ್ಟೆ ಒಣಗಾಕ್ತಿರ್ತಾರೆ, ಬಟ್ಟೆ ಒಗಿತಿರ್ತಾರೆ, ಅವಾಗ ಹೆಂಗೆ ಪ್ರೊಟೆಕ್ಷನ್ ತೊಗೊಳೋವಂಥದ್ದು, ಇವನ್ನೆಲ್ಲ ನಾವು ಗೈಡ್ ಮಾಡಿ ಅವ್ರಿಗೆ ಅಡ್ವೈಸ್ ಕೊಡ್ತೀವಿ. ಸರ್, ಒಟ್ಟಾರೆ ಹೇಳೋದಾದರೆ ಶಿರಾ ತಾಲೂಕಿನಲ್ಲಿ ಯಾವ ಥರ ಫೆಸಿಲಿಟಿ ಸಿಗುತ್ತೆ ಸರ್ ಕ್ಲಿನಿಕ್? ಈ ಕ್ಲಿನಿಕಲ್ಲಿ ನಮಗೆ ಕಾಸ್ಮೆಟಾಲಜಿಯಿಂದ ಹಿಡಿದು ಪ್ಯೂರ್ ಕ್ಲಿನಿಕಲ್ ಡರ್ಮಟಾಲಜಿವರೆಗೂ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ನಿಮ್ಗೆ ಯಾವುದೇ ಥರದ ಚರ್ಮ ರೋಗದ ಸಂಬಂಧಿತ ಕಾಯಿಲೆಗಳಾಗ್ಬೋದು, ಉಗುರು ಸಂಬಂಧಿತ ಕಾಯಿಲೆಗಳಾಗ್ಬೋದು, ಕೂದಲು ಸಂಬಂಧಿತ ಕಾಯಿಲೆಗಳಾಗ್ಬೋದು, ಕೂದಲು ಉದ್ರದ್ದು ಬೊಕ್ಕತಲೆ ಆಗುವಂಥದ್ದಾಗ್ಬೋದು, ಅಥವಾ ಚಿಕ್ಕ ಮಕ್ಕಳಲ್ಲಿ ಅಲೋಪೇಶಿಯಾ ಏರಿಯೇಟಾ ಅಂತ ಹೇಳ್ತೀವಿ, ಸಣ್ಣ ಪ್ಯಾಚ್ ಏರ್ ಲಾಸ್ ಆಗಿಬಿಡ್ತದೆ, ಅದಕ್ಕಾಗ್ಬೋದು ನಮ್ಮ ಟ್ರೀಟ್ಮೆಂಟ್ ಇದೆ. ಆಮೇಲೆ ಕಾಸ್ಮೆಟಾಲಜಿ ಪ್ರೊಸೀಜರ್ಸ್ ಬಂದ್ಬಿಟ್ಟು PRP ಆಗ್ಬೋದು, ಎಲೆಕ್ಟ್ರೋಕಾಟ್ರಿ ಆಗ್ಬೋದು, ಕೆಮಿಕಲ್ ಪಿಲ್ಗಳಾಗ್ಬೋದು, ಇದು ನಾವು ಮಾಡಿಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಸ್ಪಂದನೆ ಸಿಕ್ತು ಚೆನ್ನಾಗಿ ಅಂತಂದರೆ ಲೇಸರ್ ಕೂಡ ತೊಗೊಂಬರೋ ಚಾನ್ಸಸ್ ಇದೆ. ಬಟ್ ಲೇಸರ್ಗೆ ತುಂಬ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಾದ್ರಿಂದ ಸದ್ಯಕ್ಕೆ ನಾವು ಅದನ್ನು ಇಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಅದು ಕೂಡ ಪ್ಲ್ಯಾನಿಂಗ್ ಮಾಡ್ತಾಯಿದ್ವಿ. ಯಾವ ನೀವು ಆಲ್ರೆಡಿ ನಾನು ಪ್ರತಿದಿನ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 3 ಗಂಟೆವರೆಗೂ ಅವೈಲೇಬಲ್ ಇರ್ತೀನಿ.